ನಾನು ಮಾಡ್ತಿರೋ ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಬರೀ ವಾಟ್ಸಪ್ಪು, ಕಾಲ್ ಮಾಡಬೇಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ನನ್ನ ಬಿಸ್ನೆಸ್ ಅಂದರೆ ತುಂಬ ಚೆನ್ನಾಗಿ ಆಗ್ತಿದೆ. ದಿನಕ್ಕೂ 2 ಪಟ್ಟು ಜಾಸ್ತಿ ಆಗ್ತಿದೆ. 110ರಿಂದ 120 ಆರ್ಡ್ರ್ ಬರ್ತಾ ಇತ್ತು. ಇವಾಗ 200, 210, 180. ಒಂದು ಬಿಸ್ನೆಸ್ ಅಂದಮೇಲೆ ಹಾಗೇನೆ, ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಡಿಮೆ ಇರುತ್ತೆ. ಆ ಥರ ಎಲ್ಲ ತೊಗೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ನಂಗೆ 180 ಮೇಲೆ ಆರ್ಡ್ರ್ ಬರ್ತಾ ಇದೆ ದಿನಕ್ಕೆ. ಎಲ್ರಿಗೂ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಲಮ್, ಸ್ಫಟಿಕ, ಪಟಿಕಾರ ಅಂತಾರೆ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದು. ಗೊತ್ತಿರೋರೊಬ್ಬರು ನನಗೆ ಗುರೂಜಿ ಇದ್ದಾರೆ. ಅವ್ರು ನನಗೆ ಪ್ರತಿಯೊಂದು ಹೇಳ್ತಿರ್ತಾರೆ, ಹೀಗೆ ಮಾಡು, ಹಾಗೆ ಮಾಡಿ ಅಂತ ಹೇಳ್ತಾರೆ. ಅವ್ರು ನನಗೆ ಹೇಳಿದ್ರು, ಫಸ್ಟ್ ಇದನ್ನು ತಂದು ಇವಾಗ ವ್ಯಾಪಾರ ಶುರು ಮಾಡಿದ್ಯಾ, ಫಸ್ಟ್ ಇದನ್ನು ತಂದು ದಾರ ಕಟ್ಟಿ ಎದುರುಗಡೆ ಇಡು ಅಂದರು. ನನ್ನ ಹತ್ರ ಇದ್ರು, ಟೇಬಲ್ ಮೇಲೆ ಇಡು ಅಂದರು. ನಮ್ಮನೆ ನೋಡಿಲ್ಲ ನಮ್ಮ ಗುರೂಜಿ. ಪಟಿಕದ್ದು ಆಲಮ್ ಇದ್ರದ್ದು ವಿಡಿಯೋನ ತುಂಬ ಜನ ನೋಡಿದ್ದೀರಾ. 1,20,000 ಜನದ ಮೇಲೆ ನೋಡಿದ್ದೀರಾ. ಆಮೇಲೆ ತುಂಬ ಜನ ನಾವು ಮಾಡಿದ್ವು, ನಮಗೂ ಒಳ್ಳೆಯದಾಯಿತು ಅಂತ ಹೇಳ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನನಗೆ ಗೊತ್ತಿರೋಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಹೋಗಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಇದು ಇಟ್ಟ ಮೇಲೆ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗಿದ್ದು. ನಾನು 15 ದಿವಸದ್ದು ಅಷ್ಟೇ ನನ್ನ ಬಿಸ್ನೆಸ್ ಆದಾಗ ನಾನು ಇದನ್ನು ಮಾಡಿದ್ದು. ನಮ್ಮ ಗುರೂಜಿ ಹೇಳಿದ್ರು ಅಂತ ಹೇಳಿ ನನಗೆ ತುಂಬ ಬಿಸ್ನೆಸ್ ಚೆನ್ನಾಗಾಗ್ತಾಯಿದೆ. ನಂದಂತ ಒಂದು ಅಸ್ತಿತ್ವ ಉಳ್ಕೊಳ್ತು. ಇವಾಗ ನಾಳೆ ಆಯುಧ ಪೂಜೆಗೆ ನಂದು ಏನು ಬಿಸ್ನೆಸ್ ನಡೀತಾ ಇದೆ, ಫಸ್ಟ್ ನಂದು ಆಯುಧ ಪೂಜೆ. ನಾನು ಬಿಸ್ನೆಸ್ ಶುರು ಮಾಡಿದ್ಮೇಲೆ ಫಸ್ಟ್ ಆಯುಧ ಪೂಜೆ ಆಗಿರೋದು. ಹಾಗಾಗಿ ಇದನ್ನಿಟ್ಟು ನಾನು ನಂದು ತೂಕ ಮಾಡೋ ಮಿಷಿನ್ ಆಗಲಿ ಪ್ರತಿಯೊಂದು ಇಟ್ಬಿಟ್ಟು ಪೂಜೆ ಮಾಡಿ ಆಯುಧ ಪೂಜೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿಯಿಂದ ನಾನು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ಅದೆಲ್ಲ ನಿಮ್ಮೆಲ್ಲರೂ ಪ್ರೀತಿ, ನಿಮ್ಮ ವಿಶ್ವಾಸನೇ ಕಾರಣ. ನೀವೆಲ್ಲರೂ ಇರೋದಕ್ಕೆ ನಾನು ಇಷ್ಟು ಖುಷಿಯಾಗಿರೋದು. ಇದನ್ನು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ, ಅಲ್ಗೂ ಇಲ್ಗೂ ವಾಯ್ಸು ಸಿಂಕ್ ಆಗ್ತಾಯಿಲ್ಲ. ದಯವಿಟ್ಟು ಕ್ಷಮಿಸಿ. ನೋಡಿ, ಈ ಥರ ಮಾಡಿ ದಯವಿಟ್ಟು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಮಾಡಿ. ಈ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ, ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇವಾಗ ಮುಂದಿನ ವಿಡಿಯೋ ನೋಡೋಣ ಬನ್ನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಹೆಸರು ನಂದಿನಿ, ಬೆಣ್ಣೆ ಕೃಷ್ಣ ವ್ಲಾಗ್ ನನ್ನ ಚಾನಲ್ಲು. ಪ್ರೀತಿಯಿಂದ ಈ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಇಷ್ಟು ಪ್ರೀತಿಯಿಂದ ಬೆಳೆಸಿದ್ದೀರಾ ಅಂತ ಖಂಡಿತ ಮಾಡ್ತೀರಾ. ಇವಾಗ ನಾನು ಒಂದು ಹೊಸ ವಿಷಯ ತೊಗೊಂಡು ಬಂದಿದ್ದೀನಿ. ಏನದು ಅಂದರೆ ಗುಲ್ಗಂಜಿ. ಎಲ್ರಿಗೂ ಗೊತ್ತು, ಕೆಲವೊಬ್ಬರು ಗೊತ್ತಿರಲ್ಲ, ತುಂಬ ಜನಕ್ಕೆ ಗುಲ್ಗಂಜಿ ಗೊತ್ತು. ನಾನು ಗುಲ್ಗಂಜಿಲಿ ಇವಾಗ ಎಷ್ಟು ವೆರೈಟಿ ಇದೆ, ಅದರಿಂದ ಏನೇನು ಉಪಯೋಗ ಅಂತ ನಾನು ಹೇಳ್ತೀನಿ. ತಂದಿದ್ದೀನಿ ನಾನು, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ನನಗೂ ಉಪಯೋಗ ಇದೆ, ನನಗೂ ಬೇಕಿತ್ತು, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಸ್ಫಟಿಕಾರ ಆಲಮು, ಅದನ್ನು ಹೇಗೆ ಕಟ್ಟಿ ಮನೇಲಿ ಇಟ್ಟರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳಿ ನಾನು ತೋರಿಸಿದ್ದೀನಿ. ನಾನು ಇಟ್ಟಿದ್ದೀನಿ ನೋಡಿ. ಅದು ವಿಡಿಯೋ ಯಾರು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ವ್ಯಾಪಾರ ಸ್ಥಳ, ಮನೇಲಿ ಇಷ್ಟು ದಪ್ಪ ಆದರೂ ತಂದು ಅದನ್ನು ಹೇಗಿಡೋದು ಏನು ಅಂತ ನಾನು ತಿಳಿಸಿದ್ದೀನಿ. ಖಂಡಿತ ಮಾಡಿ. ಈಗ ಗುಲ್ಗಂಜಿ, ಎಷ್ಟು ವೆರೈಟಿ ಗುಲ್ಗಂಜಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಕೆಂಪು ಗುಲ್ಗಂಜಿ, ಇದು ಮಾಮೂಲಿ ಗುಲ್ಗಂಜಿ, ಎಲ್ಲರೂ ನೋಡಿರ್ತಾರೆ. ಇದು ಮಾಮೂಲಿ ಗುಲ್ಗಂಜಿ. ಆವಾಗೆಲ್ಲ ಗುಲ್ಗಂಜಿ ಗಾತ್ರ ಚಿನ್ನ ಅಂತ ಹೇಳೋರು. ಸ್ವಲ್ಪ ಕೆಂಪಿರುತ್ತೆ, ಸ್ವಲ್ಪ ಕಪ್ಪಿರುತ್ತೆ, ಚೂರು ಕಪ್ಪಿರುತ್ತೆ, ಜಾಸ್ತಿ ಕೆಂಪಿರುತ್ತೆ. ಇದು ಮಾಮೂಲಿ ಗುಲ್ಗಂಜಿ. ಇದೆಲ್ಲ ಮಾಮೂಲಿ ಗುಲ್ಗಂಜಿ ನೋಡಿ, ಕಪ್ಪಿದೆ. ಇದು ಎಲ್ಲರೂ ನೋಡಿರ್ತೀರ. ಗುಲ್ಗಂಜಿ ತುಂಬ ಒಳ್ಳೆಯದು, ಲಕ್ಷ್ಮಿ ಸಂಕೇತ. ಇದು ಕೆಂಪು ಕಪ್ಪು ಲಕ್ಷ್ಮಿ ಸಂಕೇತ. ಇದು ಕಪ್ಪು ಗುಲ್ಗಂಜಿ, ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಕಪ್ಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ ನೋಡಿ. ಇದು ಬಿಳಿ ಗುಲ್ಗಂಜಿ, ಅದು ಒಂದು ಕಡೆ ನಿಲ್ಲಲ್ಲ. ಅದು ಈಗ ಮಾಡ್ತಾ ಇರುತ್ತೆ ನೋಡಿ, ಹೇಗಾಗ್ತಾ ಇರುತ್ತೆ. ನಾನು ಈ ಬಿಳಿ ಗುಲ್ಗಂಜಿಲಿ ಏನು ಉಪಯೋಗ, ತುಂಬ ಒಳ್ಳೆಯದು. ಬಿಳಿ ಗುಲ್ಗಂಜಿ ಮಕ್ಕಳಿಗೆ ವಿದ್ಯಾಭ್ಯಾಸಗೆ ಸರಸ್ವತಿ ಸಂಕೇತ. ಇದು ಬಿಳಿ ಗುಲ್ಗಂಜಿ. ಕಪ್ಪು ಗುಲ್ಗಂಜಿ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಮಾಟ ಮಂತ್ರ ಮಾಡಿದರೆ, ಯಾರಾದರೂ ನಮ್ಗಾಗದೇ ಇರೋರು ಏನಾದರೂ ಮಾಡಿಸಿದ್ರೆ ಅದಕ್ಕೆ ಕಪ್ಪು ಗುಲ್ಗಂಜಿ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಬೇಕು ಅಂತ ಅಂದರೆ ಖಂಡಿತ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಇದ್ರದ್ದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಆಗಲೇ ನಾನು ಕೆಂಪು ಗುಲ್ಗಂಜಿ ಲಕ್ಷ್ಮಿ ಸಂಕೇತವಾಗಿರೋದು
ವಸ್ತುಗಳು ಹಾಕಿ ಮನೇಲಿ ಹೇಗೆ ಕಟ್ಟಬೇಕು ಅಂತ ತೋರಿಸಿದ್ದೀನಿ. ಇವಾಗ ಇದು ನಕಾರಾತ್ಮಕ ಅಂದರೆ ಕೆಟ್ಟ ಎನರ್ಜಿ ಮನೆಯಿಂದ ಹೋಗೋದಕ್ಕೆ, ಮನೇಲಿ ದುಡ್ಡು ನಿಲ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ನಮಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಭ್ರಮೆ ಇರುತ್ತೆ ಕೆಲವೊಬ್ಬರಿಗೆ. ಅದಕ್ಕೆಲ್ಲ ಹೇಗೆ ಅದನ್ನು ನಿವಾರಣೆ ಮಾಡೋದು ಅನ್ನೋದಕ್ಕೆ ಕಪ್ಪು ಗುಲ್ಗಂಜಿ ಬಳಸ್ತಾರೆ. ಇದು ತುಂಬ ಇದು ಬಳಸೋದು ಕಪ್ಪು ಗುಲ್ಗಂಜಿ. ಇದು ಲಕ್ಷ್ಮೀ ಸಂಕೇತ. ಇದು ಕೆಟ್ಟದನ್ನ ಹೋಗ್ಲಾಡ್ಸೋದಕ್ಕೆ ಬಳಸೋ ಕಪ್ಪು ಗುಲ್ಗಂಜಿ. ಇದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಳಸೋದು ಬಿಳಿ ಗುಲ್ಗಂಜಿ. ಇದು ಕೆಂಪು ಗುಲ್ಗಂಜಿ, ಮಾಮೂಲಿ ಫುಲ್ಲು ಕೆಂಪಿದೆ ನೋಡಿ. ಇದು ಮಾಮೂಲಿ ಕೆಂಪಿದೆ. ಇದೆಲ್ಲ ನಾನು ಏನಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಬೇಕು ಅನ್ನೋರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ವಿಡಿಯೋ ಬೇಕು ಅಂತ ಹೇಳಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.